ಹಾಗಾದ್ರೆ ಸರ್ ಇವಾಗ ಆ ಬಿಗ್ ಬಾಸ್ ನಿಮ್ಗೆ ಪ್ಲಸ್ ಆಯ್ತಾ ಮೈನಸ್ ಆಯ್ತಾ ಏನು ಅಂದ್ರೆ ಕೆಲವೊಬ್ರಿಗೆ ಒಂದು ಪ್ಲಸ್ ಆಗುತ್ತೆ ಕೆಲವೊಬ್ರಿಗೆ ಮೈನಸ್ ಆಗುತ್ತೆ ಸೊ ಹಂಗಾಗಿ ನಿಮ್ಗೆ ಯಾವ ರೀತಿ ಇದಾಯ್ತು ಅಂತ ಬಿಗ್ ಬಾಸ್? ಸರ್ ನನಗ ಬಿಗ್ ಬಾಸ್ ಇಂದ ನೇಮ್ ಅಂತ ಈಗ ಜನ ಅನ್ಕೊಂಡಿದ್ದಾರೆ. ಅಂದ್ರೆ ಜನ ಅನ್ಕೊಂಡಿರೋದು ನಾನು ಬಿಗ್ ಬಾಸ್ಗಿಂತ ಮುಂಚೆನೆ 2.5 ಲಕ್ಷ ರೂಪಾಯಿಗೆ ಒಂದು ಫಂಕ್ಷನ್ಗೆ ಹೋಗ್ತಿದ್ದೆ. ಬಿಗ್ ಬಾಸ್ಗಿಂತ ಮುಂಚೆನೆ ನಾನು ಇಂಟರ್ನ್ಯಾಷನಲ್, ಬಿಗ್ ಬಾಸ್ ಇಂದ ಓನ್ಲಿ ಕರ್ನಾಟಕ. ಆದ್ರೆ ಈಗ ನಾನು ಬಿಗ್ ಬಾಸ್ ಸತೀಶ್ ಆಗಿ ಹೋದ್ರೆ ಬರೀ 1 ಲಕ್ಷ ಕೊಡ್ತಾರಷ್ಟೇ. ಅದೇ ನಾನು ಡಾಗ್ ಸತೀಶ್ ಆಗಿ ಹೋದ್ರೆ 2.5 ಲಕ್ಷ ಕೊಡ್ತಾರೆ ನಂಗೆ. ಅಂದ್ರೆ ಇವಾಗ ವ್ಯಾಲ್ಯೂ ನೀವೇ ತೂಕ ಅಳತೆ ಮಾಡಿ, ಇದರಿಂದ ಫೇಮಸ್ ಅದರಿಂದ ಫೇಮಸ್, ಆಮೇಲೆ ಅದಕ್ಕೆ ಜಾಸ್ತಿ ದುಡ್ಡು ಕೊಡ್ತಾರ, ಬರೀ ಬಿಗ್ ಬಾಸ್ ಸತೀಶ್ಗೆ ಜಾಸ್ತಿ ದುಡ್ಡು ಕೊಡ್ತಾರ ಅಂತ. ಆದ್ರೆ ನನಗೆ ಇದಕ್ಕಿಂತ ಮುಂಚೆನೇ ಸೆಲೆಬ್ರಿಟಿ, ನಾನು 10-15 ವರ್ಷದಿಂದನೇ ಸೆಲೆಬ್ರಿಟಿ ನಾನು. ಆಮೇಲೆ 10-15 ವರ್ಷದಿಂದನೇ ವರ್ಲ್ಡ್ಗೆ ಗೊತ್ತಿತ್ತು. ಆದ್ರೆ ಕರ್ನಾಟಕ ಜನ ಅದನ್ನು ತಿಳ್ಕೊಳಕ್ಕೂ ಅವ್ರಿಗೆ ಇದಿರಲಿಲ್ಲ ಕೆಪಾಸಿಟಿ, ಅದಕ್ಕೆ ನೋಡಿರಲಿಲ್ಲ. ಆದ್ರೆ ಬಿಗ್ ಬಾಸ್ ಮನೆಯಿಂದ ಯಾವ ರೀತಿ ಒಳ್ಳೇದಾಯ್ತು ಅಂದ್ರೆ, ಒಂದು ಚಿಕನ್ ಅಂಗಡಿಗೂ ಹೋಗಕ್ಕಾಗ್ತಾ ಇಲ್ಲ, ಒಂದು ಚಿಕ್ಕದ ಏನಾರು ಐಟಮ್ ತರಕ್ಕೂ ಹೋಗಕ್ಕಾಗ್ತಾ ಇಲ್ಲ. ಅಂದ್ರೆ ಆ ಲೆಕ್ಕಕ್ಕೆ ಜನ ಮುತ್ಕೊಳ್ಳೋ ತರ ಆಯ್ತು. ಆದ್ರೆ ಅದರಿಂದ ಏನು ಊಟ ತಿಂಡಿ ಏನು ಸಿಗಲ್ಲ. ನಮ್ಮ ಬೇಳೆ ನಾವೇ ಬೇಯಿಸ್ಕೋಬೇಕು. ಇವಾಗ ನಾನು ಎಲ್ಲರ ಮುಂದೆ, ಸುದೀಪ್ ಸರ್ ಮುಂದೆನೂ ಚಾಲೆಂಜ್ ಮಾಡಿ ಹೋಗಿದ್ದೆ, ನಾನು ಸೋಲಕ್ಕೋಸ್ಕರನೇ ಹೋಗ್ತಾ ಇದ್ದೀನಿ. ಸೋತ್ರೂ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ. ಸೀಸನ್ 1 ಇಂದ 12 ಯಾರು ಏನೇ ಹೆಸರು ಮಾಡಿರ್ಬೋದೋ ಅದಕ್ಕಿಂತ 10ರಷ್ಟು ಹೆಸರು ಮಾಡ್ತೀನಿ ಅಂತ. ಇವತ್ತು ಇದಕ್ಕೆ ಆನ್ಸರು ನೀವೇ. ನಾನು ನಿಮಗೆ ಕ್ವಶನ್ ಕೇಳ್ತೀನಿ, ಎಲ್ಲಾರ್ಗಿಂತ ಸೀಸನ್ 1 ಇಂದ 12 ಎಷ್ಟು ಜನ ಬಂದ್ರು ಹೋದ್ರು, ಎಲ್ಲಾರ್ಗಿಂತ ಹೆಸರು ಮಾಡಿರೋ ವ್ಯಕ್ತಿ ಯಾರು? ನಿಂಬಾಯಿಂದ ಕೇಳ್ತೀನಿ. ಸುಮಾರು ಇದಾರೆ. ಯಾರಿದಾರೆ ನನ್ನಷ್ಟು? ಯಾರಿದಾರೆ ತೋರಿಸಿ. ಅಲ್ಲ ಸುಮಾರು ಇದಾರೆ ನೋಡಿ. ಎಲ್ಲಿದಾರೆ ತೋರಿಸಿ ಸರ್. ಅಂದ್ರೆ ಫೇಮಸ್ ಸತೀಶ್ ಅವರೇ ನಂಬರ್ ಒನ್. ಅದು ಕಲರ್ಸ್ ಕನ್ನಡದವರೇ, ಬಿಗ್ ಬಾಸ್ ಟೀಮ್ ಅವರೇ ಹೇಳ್ತಾರೆ. ಓಕೆ, ನನ್ನಷ್ಟು ಸುದ್ದಿಲಿ ಹೆಸರು ಮಾಡಿರೋರು, ಆಚೆ ಬಂದ್ಮೇಲೆ ನನ್ನಷ್ಟು ಫಂಕ್ಷನ್ಗೆ ಕರೆಯೋರು ಮಿಕ್ಕದವ್ರಿಗೆಲ್ಲ ಕರಿತಾ ಇಲ್ಲ. ಅವ್ರು ಬೆಗ್ ಮಾಡ್ತಾರೆ ನನಗೆ. ಓಕೆ, ಹಳೆ ಸೀಸನ್ ಅವರು ಬೆಗ್ ಮಾಡ್ತಾರೆ, ಹೆಸರು ಹೇಳಲ್ಲ. ನೀನು ಅಷ್ಟು ಫಂಕ್ಷನ್ಗೆ ಹೋಗ್ತೀಯಲ್ಲ, ಮೆತ್ತಗೆ ನನ್ನ ಕರಿ, ಮೆತ್ತಗೆ ಬರ್ತೀನಿ ಅಂತ. ಅಂದ್ರೆ ಹಾಗಾದ್ರೆ ಫಂಕ್ಷನ್ಗೆಲ್ಲ ಕರೀತಾರ ಅಂತ ಹೇಳಿದ್ರು ಸರ್. ಹಾಗಾದ್ರೆ ಎಷ್ಟು 2.5 ಲಕ್ಷ ನನ್ನ ನಾಯಿ ವಿತ್ ಡಾಗ್ ಹೋದ್ರೆ ಸರ್, ವಿತೌಟ್ ಅಂದ್ರೆ 1 ಲಕ್ಷಕ್ಕೆ ಹೋಗ್ತೀನಿ. 1 ಲಕ್ಷ ದುಡ್ಡು ಇಲ್ಲದೆ ಎಲ್ಲೂ ಹೋಗ್ತಾ ಇಲ್ಲ ಸರ್. ಆದ್ರೆ ಫ್ರೆಂಡ್ಶಿಪ್ ಅಲ್ಲಿ ಒಬ್ಬೊಬ್ರು ಮೂವಿ ಪ್ರಮೋಷನ್ ಅದು ಇದು ಇದ್ರೆ, ಯಾಕಂದ್ರೆ ಅವ್ರು ಮೂವಿ ಲ್ಯಾಂಡ್ ಅವ್ರು ನಂಗೆ ಬೇಕು ಅಂತ, ಅದಕ್ಕೆಲ್ಲ ಫ್ರೀ ಆಗಿ ಹೋಗ್ತಾ ಇದ್ದೀನಿ. ಓಕೆ, ಸೂಪರ್ ಸರ್. ಯಾರೇ ಎಷ್ಟೇ ನೆಗೆಟಿವ್ ಆಗಿ ಟ್ರೋಲ್ ಮಾಡಿದ್ರು ನೀವು ಅಲ್ಲಿ ಹೋಗಿ ಕಾಮೆಂಟ್ ಮಾಡ್ತೀರಾ, ಅಂದ್ರೆ ಹಾರ್ಟ್ ಸಿಂಬಲ್ ಕಳಿಸ್ತೀರಾ? ಹೌದು ಸರ್. ಅದು ಏನು ಕಾರಣ ಅಂದರೆ, ಈಗ ಬೇರೆಯವ್ರಿಗೆ ಪಾಪ ನಾನು ಅವ್ರಿವ್ರ ಹೆಸರು ಹೇಳಲ್ಲ, ಅವ್ರಿಗೆ ಬ್ಯಾಡ್ ಕಮೆಂಟ್ ಬಂದಾಗ ಏನು ಮಾಡ್ತಾರೆ, ಅದಕ್ಕೆ ರಿಯಾಕ್ಷನ್ ಏನು ಮಾಡ್ತಾರೆ, ಬೈಯಕ್ಕೆ ಸ್ಟಾರ್ಟ್ ಮಾಡೋದು, ಬೈದೆ ಕೋಪ ಬರೋದು, ಆ ಥರ ಮಾಡ್ತಾರೆ. ಒಂದು ನಿಮಿಷ ಕೇಳಿ. ಈಗ ಸೀಸನ್ 3 ವರ್ಷದ ಹಿಂದೆ ಒಬ್ರು ಲೇಡಿ ಹೋಗಿದ್ರು ಸರ್. ಅವ್ರಿಗೆ ಒಂದು ಬ್ಯಾಡ್ ಕಮೆಂಟ್ ಬಂದರೆ ಅವರು 10 ಸಲ ಬೈದಿರ್ತಾರೆ, ಅವ್ರಿಗೆ 10 ಸಲ ಅವ್ರಿಗೆ ರಿಪ್ಲೈ ಮಾಡಿರ್ತಾರೆ. ಅದೇನಾಗುತ್ತೆ, ಹಂಗೆ ರೊಟೇಷನ್ ಆಗಿ ಇನ್ನ ಅವ್ರನ್ನ ಕ್ರೋಧ ಹೆಚ್ಚಿಸ್ತಾ ಇರುತ್ತೆ. ಆಮೇಲೆ ಜಾಸ್ತಿ ಮಾಡ್ತಾರೆ. ಅವ್ನು ಇನ್ನ ಜನದ ಕೈಲಿ ಇನ್ನ ಹಂಗೆ ಹಿಂಗೆ ಅಂತೆಲ್ಲ ಬೈಸಕ್ ಸ್ಟಾರ್ಟ್ ಮಾಡ್ತಾನೆ. ಅದೇ ನೀವು ಆರ್ಟ್ ಶೇಪ್ ಕೊಡಿ, ನೆಕ್ಸ್ಟ್ ಅವ್ರು ಕಮೆಂಟೇ ಮಾಡಲ್ಲ. ಆಮೇಲೆ ಅವ್ರು ಯಾರು ಬೈದಿರ್ತಾರೆ ಅವ್ರ ಅಕೌಂಟ್ಗೆ ಹೋಗಿ ಅವ್ರಿಗೆ ಓ ಸೂಪರ್ ವಾವ್ ಹೂ ಅಂತ ಅವ್ರ ಫೋಟೋಗಳಿಗೆ ಕಮೆಂಟ್ ಮಾಡಿ, ಅದು ಅಲ್ಲಿಗಲ್ಲಿಗೆ ಕಟ್ ಆಗುತ್ತೆ. ಅಂದ್ರೆ ಇದು ನನ್ನ ಟೆಕ್ನಿಕ್. ನಿಮ್ಗೆ ಅರ್ಥ ಆಗ್ತಿದ್ಯಾ? ಅವ್ರನ್ನ ಹೊಗಳಿದ್ರೆ ಅವ್ರು ಬೈತಾರೆ, ಅವ್ರನ್ನ ನಾನು ಹೊಗಳ್ತೀನಿ. ಹಾರ್ಟ್ ಶೇಪ್ ಕೊಟ್ಬಿಟ್ಟು ತಿರ್ಗಾ ಅವ್ರ ಅಕೌಂಟ್ ಒಳಗೂ ಹೋಗ್ಬಿಟ್ಟು ಅವ್ರಿಗೆ ಗುಡ್ ಕಮೆಂಟ್ ಹಾಕಿರ್ತೀನಿ. ಅವಾಗ ಇದೇನಪ್ಪ ನಾವು ಬೈತಾ ಇದ್ರು ಇವನು ಇಷ್ಟು ಒಳ್ಳೆ ಕಮೆಂಟ್ ಆಗ್ತಾವನಲ್ಲ, ಅವನು ಒಳ್ಳೆಯವನು ಅಂತ ಉಲ್ಟಾ ಆಗಿ ಸ್ಟಾಪ್ ಆಗ್ತಾರೆ. ಇದು ನನ್ನ ಟೆಕ್ನಿಕ್. ಯಾಕಂದ್ರೆ ನಾನು ನಮ್ಮ ಅಪ್ಪ ಅಮ್ಮ ಹಂಗೆ ಹೇಳ್ಕೊಟ್ಟಿರೋದು, ಉದಾಸೀನವೇ ಮದ್ದು. ಆಮೇಲೆ ಎಗನೆಸ್ಟ್ ಆದಾಗ ಜಾಸ್ತಿ ಕೊಚ್ಚೆ ಅಂದ್ರೆ ಕಲ್ಲಾಕ್ಬಾರ್ದು. ಇದು ನಮ್ಮಪ್ಪ ನನ್ಗೆ ಹೇಳ್ಕೊಟ್ಟಿರೋದು. ಆಯ್ತಾ? ಈ ಪಾಲಿಸಿನೇ ಪಾಲಿಸ್ಕೊ ಬರ್ತಾ ಇದ್ದೀನಿ. ಅದರಿಂದ ನಂಗೆ ಅದು ಬೇಜಾರು ಆಗಲ್ಲ. ಆಮೇಲೆ ನೋಡೋದು ಇಲ್ಲ ನಾನು. ಸುಮ್ಮನೆ ಅದು ಬ್ಯಾಡ್ ಅಂತ ಅನ್ಸಿದ್ರೆ ಸಾಕಲ್ಲಿ ಹಾರ್ಟ್ ಶೇಪ್ ಕೊಟ್ಬಿಟ್ಟು ಅವನದಕ್ಕೆ ಹೋಗ್ತೀನಿ, ಅಲ್ಲಿ ಹೋಗ್ಬಿಟ್ಟು ಅವ್ನಿಗೆ ಒಳ್ಳೆ ಕಮೆಂಟ್ ನಾನು ಹಾಕ್ತೀನಿ. ಅವ್ನು ನೆಕ್ಸ್ಟ್ ನನ್ನ ಫ್ಯಾನ್ ಆಗಿ ನಾನು ಫಾಲೋ ಮಾಡ್ತಾ ಇರ್ತಾನೆ. ಇದು ಕಾಮನ್ ಸೆನ್ಸ್. ಒಂದು ಮನುಷ್ಯನ್ಗೆ ಕಾಮನ್ ಸೆನ್ಸ್. ಈ ಡೈಲಾಗ್ ಯಾವತ್ತಾರ ಯಾರ ಹೇಳಿದಾರ? ಹೆಂಗೆ ಅವ್ರನ್ನ ಕನ್ವರ್ಟ್ ಮಾಡೋದು, ದುಶ್ಮನ್ನು ಫ್ರೆಂಡ್ ಆಗಿ ಕನ್ವರ್ಟ್ ಮಾಡೋದು ಅಂತ, ಆ ಥರ ನನ್ನ ಕ್ಯಾರೆಕ್ಟರು. ಇದರಿಂದ ನಾನು ಇವತ್ತು ಎಲ್ಲೋ ಬೆಳೆದಿದ್ದೀನಿ. ಯಾಕಂದ್ರೆ ಅಷ್ಟು ಫಾಲೋವರ್ಸ್ ಆಗೋಕ್ಕೆ, ಅಷ್ಟು ವ್ಯೂಸ್ ಆಗೋಕ್ಕೆ. ಸರ್ ವಿನ್ನರ್ದು ಪಕ್ಕದಲ್ಲಿದೆ ಸರ್ ಬಿರಿಯಾನಿ ತಿನ್ನೋದು, ನಂದು ಪಕ್ಕದಲ್ಲಿದೆ ಸರ್. ಅವ್ರದ್ದು 2 ಮಿಲಿಯನ್ ಸರ್, ನನ್ನ 7 ಮಿಲಿಯನ್ ಸರ್. ಈ ಡಿಫ್ರೆನ್ಸ್ ಪಡ್ಕೊಳ್ಳೋಕ್ಕೆ ಒರಿಜಿನಲ್ ಇರಬೇಕು. ಬರೀ ಮಾತಾಡಿದ ತಕ್ಷಣ ಅವ್ರು ಕೆಟ್ಟವನಲ್ಲ. ಅವನ ಹಾರ್ಟಲ್ಲಿ ಏನಿದೆ ಅದನ್ನು ಮಾತಾಡ್ತಾನೆ. ಡ್ರಾಮಾ ಆಡತಾ ಇಲ್ಲ ನಾನು. ನನಗೆ ಒಳಗೆ ಏನಿದೆ ಅದು ಮಾತಾಡ್ತೀನಿ. ಅದಕ್ಕೆ ಮರ್ಯಾದೆ ಕೊಡೋರು ಕೊಡಿ, ಬಿಡೋರು ಬಿಡಿ, ನಂಬೋರು ನಂಬಿ, ಬಿಟ್ಟೋರು ಬಿಡಿ.
ನಂಬಿಸ್ಬಿಟ್ಟು ನಾನೇನು ಎಲ್ಗೋ ಹೋಗ್ಬೇಕಾಗಿಲ್ಲ. ನಂದು ಏನು ನಡೆದಿದೆ ಅದನ್ನ ಹೇಳ್ತೀನಿ. ಅದನ್ನ ನೀವು ಡೌಟ್ ಇದ್ರೆ ಗೂಗಲಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. 1 crore ಡಾಗ್ ಅಂತ ಹೊಡೀರಿ, ಚೆಕ್ ಮಾಡ್ಕೊಳ್ಳಿ. 8 crore ಡಾಗ್ ಅಂತ ಹೊಡೆದಿ, ಚೆಕ್ ಮಾಡ್ಕೊಳ್ಳಿ. 10 crore ಡಾಗ್ ಅಂತ ಹೊಡೀರಿ, ಚೆಕ್ ಮಾಡ್ಕೊಳ್ಳಿ. 20 crore, 30 crore, 50 crore, 100 crore ಆ ಥರ ಗೂಗಲ್ ಮಾಡಿ ಆ ಟೈಮಲ್ಲಿ ಎಷ್ಟು ನ್ಯೂಸ್ ಚಾನಲಲ್ಲಿ ಬಂದಿದ್ದಾನೆ. ಈಗ ಮೊನ್ನೆ ಬಂದು ಬರೀ NDTV ಅಂತ ಯಾರೋ 9 ವರ್ಷದಿಂದ NDTVಲಿ ಬಂದ್ಬಿಟ್ಟಿದ್ದಾನೆ ಇವನು ಅಂತ. ನಾನು ಅದು ಬರೋಕ್ಕಿಂತ ಮುಂಚೆನೇ 1000 ಚಾನಲ್ ತೋರಿಸ್ತೀನಿ. ಆ NDTVಲಿ ಬರೋಕ್ಕಿಂತ ಮುಂಚೆ 1000 ಚಾನಲ್ಲು, NDTVಲಿ ಬಂದಿದ್ದ ದಿವಸ 300 ಚಾನಲ್ ತೋರಿಸ್ತೀನಿ ಆ ಡೇಟಲ್ಲಿ. ಇದು ಕೊರಿಯನ್ ಮ್ಯಾಸ್ಟಿಫ್ ಅಂತ ಹೊಡೀರಿ ಗೂಗಲಲ್ಲಿ, 1 crore ಡಾಗ್ ಕೊರಿಯನ್ ಮ್ಯಾಸ್ಟಿಫ್ ಅಂತ. ಸರ್ ಯಾರು ನಾಯಿ ಬರೋಕ್ಕಿಂತ ಮುಂಚೆನೇ ಹಿಂದಿನ ದಿವಸ ಬರ್ತಾ ಇದೆ ಅನ್ನೋದು ಟೈಮ್ಸ್ ಆಫ್ ಇಂಡಿಯಾಲಿ ಹಾಕ್ತಾರ ಸರ್. ಟೈಮ್ಸ್ ಆಫ್ ಇಂಡಿಯಾ ಎಷ್ಟು ದೊಡ್ಡ ಚಾನಲ್ ಸರ್. ನಾಯೇ ಬಂದಿಲ್ಲ ಸರ್, ನಾಳೆ ಬರ್ತಾ ಇದೆ ಬೆಂಗಳೂರಿಗೆ ಅನ್ನೋದು ನಾನು ನ್ಯೂಸ್ ತೋರಿಸ್ತೀನಿ ಸರ್. ಇದು ನನ್ನ ಕೆಪಾಸಿಟಿ. ಅಂದರೆ ನಾನು ಹುಚ್ಚೋ ಇದ್ರೂ ನ್ಯೂಸ್ ಮಾಡ್ತೀನಿ.